ಇವಾಗೇನು ನಾವು ಬಂದೀವ್ರಿ, ಇದು ಹನಿ ಪಾರ್ಕ್ ಅಂಥೇಳಿ ಬೆಳಗಾವಿ ಕಾರವಾರ ರೋಡ್ನಾಗ ಸಿಗ್ತೈತಿ. ಸೊ ಗೈಸ್, ಒಳಗಡೆ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೇನೆ ಬರ್ರಿ. ಇದ ನೋಡ್ರಿ ಎಂಟ್ರೆನ್ಸ್, ಕಾಡು ಮನಿ ಹನಿ ಪಾರ್ಕ್ ಅಂತ. ನೋಡ್ಬೋದು ನೀವು, ಹನಿ ಪಾರ್ಕ್ ಒಳಗಡೆ ಈ ಥರ ಐತಿ. ಇವಾಗೇನು ನಿಮಗೆ ಬ್ಲ್ಯಾಕ್ ಡಬ್ಬಿಗಳು ಕಾಣತ್ತಾವು ಅಲ್ಲಲ್ಲಿ. ಸೊ ಗೈಸ್, ಅದ್ರೊಳಗನ ಜೇನು ಹುಳುಗಳನ್ನ ಸಂಗ್ರಹಣೆ ಮಾಡಿಟ್ಟಿರ್ತಾರೆ. ಒಳಗಡೆ ಬರಬೇಕಾದ್ರೆ ನಿಮ್ಗೆ ಎಂಟ್ರಿ ಫೀಸ್ ಅಂತ ಇರ್ತೈತಿ. ಸೊ ಅಲ್ಲಿ ಎಂಟ್ರೆನ್ಸ್ ಒಳಗೆ ಎಂಟ್ರಿ ಪೇ ಮಾಡಿ ಆಮೇಲೆ ನಂತರ ಎಂಟ್ರೆನ್ಸ್ ಒಳಗೆ ಬಿಡ್ತಾರೆ. ಇವಾಗ ನೆಕ್ಸ್ಟ್ ನಿಮಗೆ ಲೈವ್ ಡೆಮೋ ಅಂತ ತೋರಿಸ್ತೀನಿ. ಅವ್ರು ಬಂದ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ. ಜೇನು ಹುಳುಗಳು ಹಂಗೆ ಹಾರಾಡಕತ್ತಾರ ಮೇಲ್ಗಡೆ. ನನ್ನ ಪರಿಚಯ ಹೇಳ್ಕೊಂಡಿರ್ತೀನಿ. ನನ್ನ ಹೆಸರು ಪುಷ್ಪ ಅಂತ. ಇಲ್ಲ, ನಾನು ಟೂರಿಸಂ ಗೈಡ್. ಸರಿ, ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಜೇನ್ ಸಾಕಾಣಿಕೆ ಮಾಡೋದು. ಇಲ್ಲಿ ಬೇರೆ ಬೇರೆ ಮಾಡೆಲ್ನ ಬಾಕ್ಸ್ ಸಹ ಇದೆ. ಇದು ನಾರ್ಮಲ್ ಬಾಕ್ಸ್. ಇದರಲ್ಲಿ 2 ಭಾಗ ಇರುತ್ತೆ. ಈ ಭಾಗನ ಫ್ಯಾಮಿಲಿ ಅಂತಾರೆ, ಈ ಭಾಗನ ಸೂಪರ್ ಅಂತಾರೆ. ಅಂದ್ರೆ ಇದು ಕುಟುಂಬ, ಇದು ಜೇನುಕೋಣೆ. ಈ ಫ್ಯಾಮಿಲಿ ಭಾಗದಲ್ಲಿ ಒಂದು ರಾಣಿ ಇರುತ್ತೆ. ಆ ರಾಣಿ ಏನಾದ್ರು ಮೊಟ್ಟೆ ಲೇ ಮಾಡ್ತದೋ ಫ್ಯಾಮಿಲಿಗೆ ಅಷ್ಟೇ ಮಾಡ್ತಾರೆ, ಸೂಪರಿಗೆ ಮಾಡೋದಿಲ್ಲ. ಈ ಸೂಪರ್ಗೆ ಏನೇ ಇದ್ರು ಅವುಗಳ ಎಕ್ಸ್ಟ್ರಾ ಜೇನುತುಪ್ಪ, ನಾವು ಆ ಎಕ್ಸ್ಟ್ರಾ ಜೇನುತುಪ್ಪ ಮಾತ್ರ ಕಲೆಕ್ಟ್ ಮಾಡೋದು. ಈ ಜೇನುತುಪ್ಪನ ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಇನ್ನು ಇದೇ ಭಾಗ ಇದು ಫ್ಯಾಮಿಲಿ. ಇದರಲ್ಲಿ ಸುಮಾರು ಒಂದು 15,000 20,000 ಜೇನು ಇರ್ತದೆ. ಅದನ್ನೆಲ್ಲ ಒಂದು ರಾಣಿ ಹುಳ ಮೇಂಟೈನ್ ಮಾಡ್ಕೊಳ್ತಾರೆ. ಟೋಟಲಿ ನಮ್ಮ ಇಡೀ ಜಗತ್ತಿಗೆ 5 ಜಾತಿ ಜೇನು. ಅದರಲ್ಲಿ 4 ಜಾತಿ ನಮ್ಮ ಭಾರತ ದೇಶಕ್ಕೆ ಇರುತ್ತೆ. ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮಿಸ್ರಿ ಜೇನು. ಇವ್ರದೆಲ್ಲ ಸೈಂಟಿಫಿಕ್ ಆಗಿ ಹೆಸರಿರುತ್ತೆ. ಹೆಜ್ಜೇನನ್ನ ಆಪಿಸ್ ಡೊರ್ಸೆಟಾ ಅಂತ ಕರೀತಾರೆ. ಈ ದೊಡ್ಡ ಬಿಲ್ಡಿಂಗ್ ಮೇಲೆ, ಮರದ ಮೇಲೆ ಎಲ್ಲ ಯು ಶೇಪ್ ಅಲ್ಲಿ ಗೂಡ್ ಮಾಡುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ, ಅದು ಹೆಜ್ಜೇನು. ಇನ್ನ ಕೋಲ್ ಜೇನು ಬರೀ ಕೋಲಿಗಷ್ಟೇ ಗೂಡ್ ಮಾಡುತ್ತೆ, ಆಪಿಸ್ ಫ್ಲೋರಿಯಾ. ಈ ಹೆಜ್ಜೇನು ಮತ್ತೆ ಕೋಲ್ ಜೇನನ್ನ ಸಾಕಾಣಿಕೆ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಯಾಕಂದ್ರೆ ಹೆಚ್ಚು ಓಪನ್ ಏರಿಯಾ ಮತ್ತೆ ಬೆಳಕಿಗೆ ಅಷ್ಟೇ ಗೂಡ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಅದನ್ನ ಸಾಕೋದಿಲ್ಲ. ಇನ್ನು ತುಡುವೆ ಜಾತಿ ಅದನ್ನ ಸಾಕೋಬಹುದು. ಅದು ಬರೀ ಕತ್ಲೆಗಷ್ಟೇ ಗೂಡ್ ಮಾಡುತ್ತೆ. ಅದನ್ನ ಸೈಂಟಿಫಿಕ್ ಆಗಿ ಆಪಿಸ್ ಸೆರ್ನಾ ಇಂಡಿಕಾ ಅಂತ ಕರೀತಾರೆ. ನಮ್ಮಲ್ಲಿ ಇವಾಗ ಅದೇ ಜಾತಿ ತುಡುವೆ. ಇನ್ನೊಂದು ಇಡೀ ಜಗತ್ತಿಗೆ ಸ್ಟಿಂಗ್ಲೆಸ್ ಬೀ ಬರುತ್ತೆ, ತುಂಬಾ ಪುಟ್ಟದಾಗಿರುವ ಒಂದು ಜೇನು ಬರುತ್ತೆ, ಅದನ್ನ ಸಹ ಸಾಕೋಬಹುದು. ಅದ್ರ ಗೂಡು ಇಷ್ಟೇ ಇರುತ್ತೆ. ಇಡೀ ಒಂದು ವರ್ಷಕ್ಕೆ ಅದು 90 ಗ್ರಾಮ್ಗಿನ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಆದ್ರೆ ಆ ಒಂದು ಜೇನುತುಪ್ಪಕ್ಕೆ 99% ಮೆಡಿಸಿನ್ ಕಂಟೆಂಟ್ ಸಿಗುತ್ತೆ. ಈ ಪುಟ್ ಮಕ್ಕಳಿಗೆಲ್ಲ ಕೆಮ್ಮು ಕಫ ಬಂದಾಗ ಬೆರಳಂಚಲ್ವಾಗಿಟ್ರೆ ಸಾಕು, ಕಫ ಕರಗುತ್ತೆ, ಇನ್ನು ಅಸ್ತಮಾ ಕಂಟ್ರೋಲ್ ಆಗುತ್ತೆ. ಆ ಜೇನುತುಪ್ಪ ನಮ್ಮಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ನಿಮ್ ಪ್ರೈಸ್ ಅಲ್ಲಿ ತಿಳಿಸ್ತೀವಿ. ಸರಿ, ಇಟಾಲಿಯನ್ ಬಿ ಅಂತ ಇಟಾಲಿಯನ್ದಲ್ಲಿ ಒಂದ್ ಜಾತಿ ಇದೆ, ಅದನ್ನ ಆಪಿಸ್ ಮಲ್ಲಿಫೆರಾ ಅಂತಾರೆ. ಅದನ್ನ ಸಹ ಸಾಕೋಬಹುದು. ಲಕ್ಕಿಲಿ ನಮ್ ದೇಶಕ್ಕೆ 4 ಜಾತಿ ಇರೋದ್ರಿಂದ ಹೊರ ದೇಶ ಜನ ನಮ್ ದೇಶನ ಭಾರತ ಜೇನು ಹುಳಗಳ ತವರೂರು ಅಂತಾನೆ ಕರ್ತಿರೋದು. ಇವಾಗಲೇ 75% ಜೇನಿನ ನಾಶ ಆಗ್ಬಿಟ್ಟಿದೆ. ಮಿಕ್ಕಿದ್ದು ನಾಶ ಆದ್ರೆ ನಾವ್ ಯಾರು ಬದುಕೋದಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ 80% ಪಾಲಿನೇಷನ್, ಏನ್ ನಾವು ಪರಾಗಸ್ಪರ್ಶ ಅಂತದನ್ನ ಜೇನ್ ಮಾಡ್ಕೊಳುತ್ತೆ. ಮಿಕ್ಕಿದ್ದನ್ನ ಬೇರೆ ಕೀಟಾನ ಮಾಡ್ಕೊಳ್ತದೆ. ಚಿಟ್ಟೆ ಇರ್ಬೋದು, ಹಕ್ಕಿ ಇರ್ಬೋದು, ಅಥವಾ ಗಾಳಿಯಿಂದನೂ ಆಗ್ತದೆ. ಇವಾಗೇನೆ 75% ಜೇನಿನ ನಾಶ ಆಗಿರೋದಕ್ಕೆಲ್ಲ ಕಾರಣ ನಾವೆಲ್ಲ ಸೇರಿ. ನಾವೆಲ್ಲ ಬಳಸ್ತಾ ಇರೋ ಹೆವಿ ಸಿಗ್ನಲ್, ಮೊಬೈಲ್ ಟವರ್ ಇಂದ ಜೇನು ನಾಶ ಆಗ್ತಾರೆ. ಇನ್ನೊಂದು, ನಾವು ಹೊಲ ಗದ್ದೆಗೆಲ್ಲ ಬೆಳೆ ಬೆಳೆಸ್ತೀವಿ, ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡ್ತಿದೀವಿ, ಅದರಿಂದನೂ ಸಹ ಜೇನಿನ ನಾಶ ಆಗ್ತಾರೆ. ಹಿಂಗೆ ಜೇನಿನ ನಾಶ ಮುಂದುವರಿತಾ ಹೋದ್ರೆ ಆವಾಗಲೇ ವಿಜ್ಞಾನಿಗಳನ್ನು ಮಾತ್ರ ಹೇಳಿದ್ರು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಯಾವಾಗ ಜೇನಿನ ಕುಲ ನಾಶ ಆಗುತ್ತೋ ಆವಾಗಲೇ 3-4 ವರ್ಷದಲ್ಲಿ ಈ ಮನುಕುಲ ಕೂಡ ನಾಶ ಆಗುತ್ತೆ ಅಂತ. ಅದಕ್ಕೆ ನಮ್ ಸ್ಲೋಗನ್ ಬಂದು ನೋಬಿ ನೋ. ಜೇನಿಲ್ಲ ಅಂದ್ರೆ ನಾವು ಬಾಕ್ಸ್ ಓಪನ್ ಮಾಡ್ತಾರೆ. ಇದರಲ್ಲೂ 3 ರೀತಿ ಜೇನಿರುತ್ತೆ. ಸರಿ, ವರ್ಕರ್ ಬಿ, ಮೇಲ್ ಬಿ, ಕ್ವೀನ್ ಬಿ ಅಂತ. ಈ ವರ್ಕರ್ ಮತ್ತೆ ಮೇಲ್ನ ವಯಸ್ಸಿರುತ್ತೆ 4 ತಿಂಗಳ, ರಾಣಿ ವಯಸ್ಸಿರುತ್ತೆ 4 ವರ್ಷ. ಕಚ್ಚುತ್ತೆ, ಹೆಚ್ಚಿಗೆ ಮಾಡಿದ್ರೆ ಕಚ್ತದೆ. ನೇಚರ್ ಹೆಂಗಂದ್ರೆ ಎಲ್ಲಿವರೆಗೂ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದಿಲ್ಲವಲ್ಲ, ಅಲ್ಲಿವರೆಗೂ ನಮ್ಮನ್ನ ಏನು ಮಾಡೋದಿಲ್ಲ. ನೇಚರ್ ಮುಂದೆ ಯಾವಾಗ್ಲೂ ತಾಳ್ಮೆ ಸಮಯ ಬೇಕು. ಇನ್ನ ಈ ವರ್ಕರ್ ಮತ್ತೆ ಮೇಲ್ನ ವಯಸ್ಸಿರುತ್ತೆ 4 ತಿಂಗಳು, ರಾಣಿ ವಯಸ್ಸು 4 ವರ್ಷ. ಇವೆಲ್ಲ ಒಂದ್ ಹನಿ ಜೇನುತುಪ್ಪ ಮಾಡ್ಬೇಕಾದ್ರೆ ಈ ಬಾಕ್ಸ್ ಇಂದ ಅವರು 500 ಸಾರ್ತಿ ಹೋಗಿ ಬಂದು ಮಾಡ್ತಾರೆ. 1 kg ಆಗೋದಕ್ಕೆ 40 ಲಕ್ಷದ ಹೂವಿನ ಮಕರಂದ ಅವ್ರ ಇಡೀ ಕುಟುಂಬಕ್ಕೆ ಬೇಕಾಗ್ತದೆ. ನಾನು ಹಿಡಿದಿರೋ ಫ್ರೇಮ್ ಅಲ್ಲಿ ಪ್ರತಿ ಒಂದು ಹೋಲು ಹೆಕ್ಸಾಗೋನ್ ಶೇಪಿಗೆ ಸಿಗುತ್ತೆ.
ಮೈಕ್ರೋಸ್ಕೋಪಿಗೆ ಹಾಕಿ ನೋಡಿದ್ರೆ ಸೇಮ್ ಸೈಜ್ ಸೇಮ್ ಲೆಂತ್ ಸಿಗ್ತದೆ. ಇದರಲ್ಲಿ 95 ಭಾಗ ಹೆಣ್ಣುಳ, 5 ಭಾಗ ಗಂಡುಳ, ಒಂದೇ ಒಂದು ರಾಣಿ. ಮೊಟ್ಟೆನ ಲೇ ಮಾಡೋ ಒಂದು ಸಿಸ್ಟಮ್ ಬಂದ್ಬಿಟ್ಟು ರಾಣಿಗಷ್ಟೇ. ಅದಕ್ಕೆ ಇಲ್ಲಿ ರಾಣಿನ ತಾಯಿ ಜೇನು ಅಂತ ಕರೀತಾರೆ. ಇನ್ನ ಇವರೆಲ್ಲ ಒಂದು ಸೆಕೆಂಡಿಗೆ ತಮ್ಮ ರೆಕ್ಕೆಗಳನ್ನ 190 ಬಾರಿ ಬಡ್ಕೊಳ್ತಾರೆ. ಒಂದು ಸೆಕೆಂಡಿಗೆ, ಒಂದು ನಿಮಿಷಕ್ಕೆ 11,400 ಬಾರಿ ತಮ್ಮ ರೆಕ್ಕೆ ಬಡ್ಕೊಳ್ತಾರೆ. ಒಂದು ದಿನಕ್ಕೆ ಇವರು ಒಂದು ಹೂವಿಗೆ 2,000 ಹೂವಿಗೆ ಅದು ವಿಸಿಟ್ ಮಾಡುತ್ತೆ ಒಂದು ಜೇನು ಒಂದು ದಿನಕ್ಕೆ. ಇದು ಒಂದ್ಸತಿ ಹೊರಗಡೆ ಹೋಯ್ತು ಅಂದ್ರೆ ಮತ್ತೆ ತನ್ನ ಗುಡಿಗೆ ಬರ್ಬೇಕಾದ್ರೆ 50ರಿಂದ 100 ಹೂವಿಗೆ ಅದು ಪಾಲಿನೇಷನ್ ಮಾಡ್ಕೊಂಡೇ ಬರುತ್ತೆ. ಇವೆಲ್ಲ ಹೆಣ್ಣುಳ. ಲೈನ್ಸ್ ಇರೋದೆಲ್ಲ ಹೆಣ್ಣುಳ, ಗೋಲ್ಡನ್ ಲೈನ್ ಇದೆಲ್ಲ ಹೆಣ್ಣುಳ. ಅಂದ್ರೆ ಇಲ್ದೇ ಇರೋಂತ ಒಂದು ಜೇನ್ ಬಂದು ಗಂಡು. ಇಲ್ಲಿ ನೋಡಿ, ಇದು ಗಂಡು, ಕಪ್ಪಾಗಿದೆ ಅದು ಗಂಡು. ಇವ್ರಿಗೇನೆ 2 ಪಟ್ಟು ದೊಡ್ಡದಾಗಿರೋ ಜೇನು ರಾಣಿ ಜೇನು. ಇಲ್ಲಿ ನೋಡಿ, ಪ್ರತಿ ಒಂದು ಹೂಲು ಹೆಕ್ಸಾಗೋನ್ ಶೇಪಿಗೆ ಸಿಗತ್ತೆ. ಕಾಣ್ತದೆ? ಮತ್ತೆ ಬೇರೆ ಬೇರೆ ವೆರೈಟಿ ಇದಾವೆ. 2 ಜಾತಿ, ಇದೊಂದು ದೊಡ್ಡದು, ಇನ್ನೊಂದು ಮಿಶ್ರಿ. ಇದು ಸೂಪರ್ ಭಾಗ. ನಾನು ಸ್ಟಾರ್ಟಿಂಗ್ ಅಲ್ಲಿ ಮೇಲ್ಗಡೆ ಭಾಗ ಅಂತ ಇದೆಲ್ಲ ಸೂಪರ್ದು, ಅದು ಹಿಂಗಿರುತ್ತೆ. ಇದರಲ್ಲಿ ಅವರು ಜೇನುತುಪ್ಪನ ಸ್ಟೋರ್ ಮಾಡಿಬಿಟ್ಟು ಮೇಲಿಡ ಒಂದು ಲೇಯರ್ ಮಾಡ್ತಾರೆ. ಅದನ್ನು ನಾವು ರಿಮೂವ್ ಮಾಡ್ತೀವಿ. ತೆಗೆದು ನಮ್ಮ ಹತ್ರ ಒಂದು ಹ್ಯಾಂಡ್ಮೇಡ್ ಮಷಿನ್ ಇದೆ, ಒಂದು 4 ಫ್ರೇಮ್ ಹಾಕ್ತಿರ್ತೀವಿ. ಹಾಕಿ ನಾವು ಸೆಂಟ್ರ್ ಫ್ಯೂಗರ್ ಪರ್ಸೆಂಟ್ ತಿರುಗಿಸಿದಾಗ 2 ಸೈಡಿಗಿರೋ ಜೇನುತುಪ್ಪ ಇಲ್ಲಿ ಕಲೆಕ್ಟ್ ಆಗುತ್ತೆ. ಆದರೆ ಜೇನು ಮೇಲೆ ಹಾಳಾಗೋದಿಲ್ಲ. ಇದನ್ನು ಮತ್ತೆ ಅವ್ರಿಗೆ ಕೊಟ್ಟಾಗ ಅದನ್ನು ಅವರು ಮರು ಉಪಯೋಗ ಮಾಡ್ಕೊಳ್ತಾರೆ. ಇನ್ನು 1-2 ವರ್ಷ ಆದಮೇಲೆ ಒಂದು ಜೇನು ಮೇನ ಅವ್ರುಗಳು ಬಳಸ್ಕೊಳ್ಳೋದಿಲ್ಲ. ಯಾವಾಗ ಇದನ್ನು ಅವ್ರುಗಳು ಬಳಸ್ಕೊಳ್ದಿಲ್ವೋ ಆವಾಗ ಇದನ್ನು ತೆಗೆದು ಒಂದು ಜೇನು ಮೇನ ಮಾಡಿದ್ದೀವಿ. ಈ ಮುಂಚಿನ ಕಾಲ ಜನ ಎಲ್ಲ ಕುಂಕುಮದ ಕೆಳಗಡೆ ಹಾಸ್ತಾ ಇದ್ರು ಮೇಣ ಅಂತ. ಹಿಲ್ಸ್ ಕ್ರ್ಯಾಕು, ಡ್ರೈ ಸ್ಕಿನ್ನಿಗೆಲ್ಲ ಬಳಸ್ಬೋದು. ಇನ್ನು ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಜೇನುತುಪ್ಪ ಹಾಳಾಗೋದಿಲ್ಲ. ಜೇನುತುಪ್ಪ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಅಷ್ಟದರ ಔಷಧಿ ಗುಣ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ತುಂಬ ಜನ ನಮಗೆ ನಾವು ಜೇನುತುಪ್ಪನ ಹೆಂಗೆ ಕಂಡುಹಿಡಿಬೇಕು ಅಂತ ಕೇಳ್ತಾರೆ. ಇನ್ನೂ ಕೆಲವು ಜನ ಇಲ್ಲ, ಜೇನುತುಪ್ಪನ ನಾಯಿಗೆ ಹಾಕಿ ನಾಯಿ ತಿನ್ನೋದಿಲ್ಲ, ಟಿಶ್ಯೂ ಪೇಪರಿಗೆ ಹಾಕಿ ಕೆಳಗಡೆ ಬರೋದಿಲ್ಲ, ಬಿಸಿ ನೀರಿಗೆ ಹಾಕಿ ಹೆಕ್ಸಾಗೋನ್ ಶೇಪ್ ಬರುತ್ತೆ ಅಂತ. ಪ್ರತಿಯೊಬ್ಬರು ಬೇರೆ ಬೇರೆ ವಿಧಾನ ಹೇಳ್ತಾರೆ, ಹೆಂಗೆ ಮಾಡಿದ್ರೆ ಆಗುತ್ತೆ, ಹೆಂಗೆ ಮಾಡಿದ್ರೆ ಆಗುತ್ತೆ ಅಂತ. ಆದರೆ ಅದನ್ನು 2 ಪಾಸ್ ಮಾಡ್ಕೊಳ್ಳುತ್ತೆ. ಪ್ಯೂರು ಪಾಸ್ ಮಾಡ್ಕೊಳ್ಳುತ್ತೆ, ಡೂಪ್ಲಿಕೇಟ್ ಪಾಸ್ ಮಾಡ್ಕೊಳ್ಳುತ್ತೆ. ಆದರೆ ಪ್ಯೂರ್ ಜೇನುತುಪ್ಪನ ಐಡೆಂಟಿಫೈ ಮಾಡಲಿಕ್ಕಿರೋದು ಬರೀ 2 ವಿಧಾನ ಅಷ್ಟೇ. ಒಂದು ನಾವು ಜೇನುತುಪ್ಪನ ತಿಂದಾಗ, ಇನ್ನೊಂದು ಲ್ಯಾಬ್ ಟೆಸ್ಟಿಗೆ ಕೊಟ್ಟಾಗ. ತಿಂದಾಗ ನಮ್ಮ ಬಾಯಲ್ಲಿ ಸಲೈವ ಹೆಚ್ಚಾಗುತ್ತೆ, ನಾಲಿಗೆಲ್ಲ ಕ್ಲೀನ್ ಆಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಾಗ ಹೊಟ್ಟೆಲಿ ನಮಗೆ ಸಣ್ಣಗೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡೋ ಫೀಲ್ ಆಗುತ್ತೆ ನಮಗೆ, ಅದು ಪ್ಯೂರ್ ಜೇನುತುಪ್ಪ. ಅದನ್ನು ಬಿಟ್ಟು ಲ್ಯಾಬ್ ಟೆಸ್ಟಿಗೆ ಕೊಟ್ಟಾಗ. ಜೇನುತುಪ್ಪ ನಮ್ಗೆ ಯಾವಾಗಲೂ ಒಂದೇ ಕಲರು, ಒಂದೇ ಟೇಸ್ಟ್, ಒಂದೇ ಫ್ಲೇವರಿಗೆ ಸಿಗೋದಿಲ್ಲ. ಆಯಾ ಹೂವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಗೈಸ್, ನಿಮಗೆ ಇವಾಗ ಲೈವ್ ಡೆಮೋನ ತೋರಿಸಿದ್ರು ಅವ್ರ, ಅದು ಕಂಪ್ಲೀಟ್ ಆಯ್ತು. ಅದರೊಳಗೆ ನೀವು ತಿಳ್ಕೊಬೋದು, ಅವರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದರು. ಸೊ ಇವಾಗ ನಮ್ಮನ್ನ ನೆಕ್ಸ್ಟ್ ಅವರ ಕರ್ಕೊಂಡು ಹೋಗ್ತಿರೋದು ಹನಿ ಮ್ಯೂಸಿಯಂ ಹತ್ರ. ನೀವು ಮುಂದ್ಗಡೆ ಏನು ನೋಡಕತ್ತೀರಿ, ಇದು ಹನಿ ಮ್ಯೂಸಿಯಂ ಅಂತ ಹೇಳಿ. ಇದ್ರೊಳಗೆ ಏನೇನೈತಿ, ಯಾವ ಥರ ವಿಶೇಷತೆ ಐತಿ, ಅವ್ರು ಏನು ಸಂಗ್ರಹಣೆ ಮಾಡಿದ್ದಾರೆ ಅಂತ ಹೇಳಿ ನಾವು ಈಗ ತಿಳಿದುಕೊಳ್ಳೋಣ. ಇಲ್ಲಿ ನೀವು ನೋಡ್ತಿರ್ಬೋದ, ಬೇರೆ ಬೇರೆ ಬ್ರ್ಯಾಂಡ್ಗಳ ಜೇನುತುಪ್ಪಗಳನ್ನು ಅವರಿಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಸೊ ಗೈಸ್, ಇದು ಯಾವುದೇ ಥರ ಕಂಪ್ಯಾರಿಸನ್ ಮಾಡ್ಕೊಳಕ್ಕಾಗಲಿ, ಯಾವುದೇ ಥರ ಪ್ರಮೋಷನ್ ಮಾಡೋಕ್ಕಾಗಲಿ ಅವರ ಇಟ್ಟಿಲ್ಲ. ಎಲ್ಲ ವೆರೈಟಿ ಜೇನುತುಪ್ಪಗಳ ಎಲ್ಲ ಬ್ರ್ಯಾಂಡ್ಗಳ ಒಂದೇ ಕಡೆ ನೋಡೋಕ್ಕೆ ಸಿಗಲಿ ಅಂತ ಹೇಳಿ ಅದರ ಸಂಬಂಧ ಅವರ ಹನಿ ಮ್ಯೂಸಿಯಂ ಅಂತ ಮಾಡಿಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದನ್ನು. ಮತ್ತು ನಿಮಗೆ ಇಲ್ಲಿ ಪ್ಯೂರ್ ಜೇನುತುಪ್ಪ ಕೂಡ ಸಿಗ್ತೈತಿ, ಅದನ್ನು ನೀವು ತೊಗೋಬೋದು ಇಲ್ಲಿ. ಅದು ಪ್ರೈಸ್ ಕಂಪ್ಯಾರಿಸನ್ ಆಗ್ತೈತಿ. ನೆಕ್ಸ್ಟ್ ಇವಾಗ ನಾವು ಬೇರೆ ಬೇರೆ ಮಾಡೆಲ್ ಬಾಕ್ಸ್ ನೋಡೋಣ್ರಿ. ಇವೆಲ್ಲ ಬೇರೆ ಬೇರೆ ಮಾಡೆಲ್ನ ಬಾಕ್ಸು. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಮುಂಚಿನ ಕಾಲದ ಜನ ಎಲ್ಲ ಈ ರೀತಿ ಮಣ್ಣಿನ ಬಾಕ್ಸಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದ್ರು. ಇದು ಒಳಗಡೆ ಈ ರೀತಿ ಸಿಸ್ಟಮ್ ಇರುತ್ತೆ ಅಂತ ಕಾಣಿಸ್ಲಿಕ್ಕೆ ಗ್ಲಾಸ್ ಕಂಟೈನರ್ ಹಾಕಿದ್ದೀವಿ. ಇದು ISI ಸ್ಟ್ಯಾಂಡರ್ಡ್ ಬಾಕ್ಸು. ನಮ್ಮ ದೇಶಕ್ಕೆ ಇವಾಗ ಅದೇ ಒಂದು ಬ್ರ್ಯಾಂಡ್ಸ್ ಇದು ಮಾಡೆಲಿಂಗ್ ಸ್ಟಾರ್ಟ್ ಇದೆ, ISI ಸ್ಟ್ಯಾಂಡರ್ಡ್ ಬಾಕ್ಸು. ಇದು ಕ್ಯಾಚಿಂಗ್ ಬಾಕ್ಸು. ನಾವು ಇವಾಗ ಜೇನನ್ನು ಬಾಕ್ಸನ್ನು 2 ಭಾಗ ಮಾಡಬೇಕಾದ್ರೆ ನಾವು ಈ ಬಾಕ್ಸನ್ನು ಬಳಸ್ಕೊಳ್ತೀವಿ. ಇದು ಕೇರಳನ್ ಬಾಕ್ಸು. ಇದು ಇಟಾಲಿಯನ್ ಬ್ರೀಡಿಂಗ್. ಇದು ನಾರ್ಮಲ್ ಬಾಕ್ಸು. ಇದು ಒಂದು ರೀತಿ ಮಾಡೆಲ್ ಬಾಕ್ಸ್. ಇದು ನಾವೆಲ್ಲ ಡೆಮೋಕ್ಕೆ ಹೋಗಬೇಕಾದ್ರೆ ಇದನ್ನ ತೊಗೊಂಡು ಹೋಗ್ಲಿಕ್ಕೆ ಒಳಗಡೆ ಅವ್ರಿಗೆ ಹೇಳಿಕ್ಕೆ ಈಸಿ ಆಗುತ್ತೆ ಅಂತ ಗ್ಲಾಸಿಂದು. ಇದು ಯುರೋಪಿಯನ್ ಬಿದು. ನಾನು ನಿಮಗೆ ಲಾಸ್ಟ್ ಒಂದು ಹೇಗಲ್ಲ ಆ್ಯಪಸ್ ಮೆಲ್ಲಿಫೆರಾ ಅಂತ ಆ ಜಾತಿ ಅದು.
ಇದಕ್ಕೆ ಎಂಟಿ ಬಾಕ್ಸು. ಇವೆಲ್ಲ ಸ್ಟ್ಯಾಂಡು, ಬೇರೆ ಬೇರೆ ಮಾಡಲಿನ ಸ್ಟ್ಯಾಂಡು. ಇದು ಮಿಶ್ರಿ ಬಾಕ್ಸು ಈ ರೀತಿ ಬರ್ತದೆ. ಇನ್ನು ಮುಂಚಿನ ಕಾಲ ಜನ ಎಲ್ಲ ನೋಡಿ ಈ ರೀತಿ ಇದರಲ್ಲಿ ಹಾಕಿ ಜೇನುತುಪ್ಪನ ತಯಾರಿ ಮಾಡ್ತಾಯಿದ್ರು. ಹೀಗೆ ಇವೆಲ್ಲ ತೆಗೆದು. ಇದು ಮಿಶ್ರಿ ಗೂಡು, ನಮಗೆ ಕಾಸ್ಟ್ಲಿ ಅಂತ ಹೇಳಿದ್ನಲ್ಲ, ಸ್ಟೇನ್ಲೆಸ್ ಅದು ಬಂದು ಕಣಜದ ಗೂಡು. ಇದರಲ್ಲೇ ಶೇಖರಣೆ ಆಗುತ್ತೆ. ಹೌದು. ಸೊ ಗೈಸ್, ನೀವು ಇವಾಗ ಪ್ರತಿಯೊಂದನ್ನು ತಿಳ್ಕೊಂಡಿರಿ, ಅರ್ಥ ಮಾಡ್ಕೊಂಡಿರಿ ಅಂದ್ಕೊಂಡೇನಿ. ತುಪ್ಪದಾಯಿತು, ಜೇನು ಹುಳುಗಳ ಬಗ್ಗೆ ಆಯಿತು, ಮತ್ತು ಬೇರೆ ಬೇರೆ ಬಾಕ್ಸ್ ಮಾಡೆಲ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರಿ ಅಂತ ತಿಳ್ಕೊಂಡೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಕೂಡ ನಿಮ್ದಿರಲಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ.